ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಕಡೆ ಇವತ್ತೆಲ್ಲ ರೊಟ್ಟಿ ಹಬ್ಬ ಅಂತ ಮಾಡ್ತೀವಿ. ಅಂದರೆ ರೊಟ್ಟಿ ಮಾಡಿ ಒಂದು 10-12 ಥರ ರೊಟ್ಟಿ ವೆರೈಟಿ ಪಲ್ಯ ಎಲ್ಲ ಮಾಡ್ತೀವಿ. ಆಮೇಲೆ ಊರಲ್ಲಿರೋ ಬೇರೆ ಬೇರೆ ಮನೆಯವರಿಗೆ ಎಲ್ರಿಗೂ ರೊಟ್ಟಿ ಪಲ್ಯ ಎಲ್ಲ ಕೊಟ್ಟು ಬರ್ತೀವಿ. ಆಮೇಲೆ ಅವರು ಬಂದು ನಮಗೆಲ್ಲ ಕೊಡ್ತಾರೆ ರೊಟ್ಟಿ ಪಲ್ಯ ಎಲ್ಲ. ಈ ಥರ ಹಬ್ಬ ಮಾಡ್ತೀವಿ ನಮ್ಮ ಕಡೆ. ನಿಮ್ಮ ಕಡೆನೂ ಈ ಥರ ಹಬ್ಬ ಮಾಡ್ತಾರಾ ಏನು ಇಲ್ಲೋ ಅದನ್ನು ಕಮೆಂಟ್ ಮಾಡಿ, ಸರಿನಾ? ಐತ್ರವ ನಿಮ್ಮ ಕಾಕ ಎಲ್ಲ ಹೋದ್ರ ಹೊಲಕ್ಕೆ ಇದು ತರಕಾರಿ ತೊಗೊಂಬರ್ತೀನಿ ಅಂತ ಅಂದಿದ್ರು. ಹೋಗಾರ ನೀನು ಇಲ್ಲ? ಅಯ್ಯ ಹೋಗಾರ ಚಿಕ್ಕಿ, ಕಾಕ ಮತ್ತು ಯಾರು ಕೆಂಚಪ್ಪ ಕಾಕ ಮತ್ತು ಮುಕುಂದಪ್ಪ ಕಾಕ ಇಬ್ಬರು ಹೋಗಾರ ಹೊಲ್ದಾಗ. ಸರಿ ತಗೋ, ಹಂಗಾರ ಹುಡುಗರು ಎದ್ದಾರ ನೀನು ಇಲ್ಲ? ಇವತ್ತು ಹಬ್ಬ, ಇವತ್ತರ ಲಗುನ ಎದ್ದಾಳ್ತಾರೆ, ನೀನಿಲ್ಲ ಅವರು? ಚಿಕ್ಕಿ ಪಾಪಿನ ಮಕ್ಕೊಂಡವ್ ಬಿಡ್ರಿ. ಈಗಿನ 6 ಗಂಟೆ ಆಗೈತಿ ಬೆಳಿಗ್ಗೆ, ಇಷ್ಟು ಲಗುನ ಎದ್ದ ಅಂದ್ರೆ ಹೆಂಗೆ? ಇಲ್ಲಿ ಬಿಡ್ರಿ, ಪಾಪ ಮಕ್ಕೊಂಡವು. ರಾತ್ರಿ ಎಷ್ಟೋ ತನಕ ಎದ್ದಿದ್ವು, ಅವ್ರ ಮಕ್ಕಳು ಬಿಡ್ರಿ. ಆಮೇಲೆ ಎದ್ಮೇಲೆ ಸ್ನಾನ ಮಾಡ್ತಾವು. ಹಿಂಗಂದ್ರೆ ಮುಗ್ದ ಓತವ್ರು 8-10 ಗಂಟೆಗೆ ಎದ್ದಾಳ್ತಾರೆ ಇವತ್ತು. ಇಲ್ಲಿ ಬಿಡು ಚಿಕ್ಕಿ, ಪಾಪ ಏನೋ ರಜೆ ಐತಾ ಇವತ್ತು, ಅದು ಅಲ್ದ ರೊಟ್ಟಿ ಹಬ್ಬ ಐತಿ. ಇಲ್ಲಿ ಬಿಡ್ರಿ ಮಕ್ಕೊಂಡವ್ ಪಾಪ. ಸರಿ ಹಂಗಾರ ನೀನು ಲಗುನ ಬಂದ್ಬಿಡು. ಇದು ಲಕ್ಷ್ಮಕ್ಕ ಆಗಲ್ಲ 5 ಗಂಟೆಗೆ ಎದ್ದು ಕುತ್ಕೊಂಡಾಳು ರೊಟ್ಟಿ ಬಡಿಯಾಕ. ಇನ್ನೂ ಆಗಿಲ್ಲ ನೋಡು. ಒಂದು ರೌಂಡ್ ಲಕ್ಷ್ಮಕ್ಕ ಬಡದು, ಒಂದು ರೌಂಡ್ ಅಂಬವಕ್ಕ ಬಡದು, ಇನ್ನೊಂದು ಸ್ವಲ್ಪ ಐತಿ. ಅಷ್ಟು ರೊಟ್ಟಿನ ನಾನು ಮಾಡಿಬಿಡ್ತೇನತ್ತ ಬಡ ಬಡ. ಚಿಕ್ಕಿ ಅಂದಂಗೆ ನಿನ್ನೆ ನೀವು ಕಾಳು ನೆನೆ ಹಾಕಿದ್ರಲ್ಲ, ರಾತ್ರಿ ಬಸ್ಸದು ಅರ್ಬ್ಯಾಗ ಕಟ್ಟಿಟ್ಟಿದ್ದೆ, ಅದನ್ನ ತೆಗೆದ್ರಿಲ್ಲ, ಇಲ್ಲಾಂದ್ರೆ ಮತ್ತೆ ವಾಸನೆ ಬಂದ್ಬಿಡ್ತೈತಿ. ಇದು ಅಂಬೋಕ ತೆಗೆದಿಟ್ಟಾಳ ಆಗಲೇ. ಯಾವುದೋ ಮಡಿಕೆ ಕಾಳು, ಹೆಸರು ಕಾಳು, ಆಮೇಲೆ ಕಡ್ಲಿ ಕಾಳು ಹಾಕಿ ಕಟ್ಟಿಟ್ಟಿದ್ದಿಲ್ಲ ನೀನು, ಅವನ್ನೆಲ್ಲ ಆಗಲೇ ತೆಗೆದಿಟ್ಟಾಳ. ಈಗ ರೊಟ್ಟಿ ಮಾಡೋದಾತಂದ್ರೆ ಬಡ ಬಡ ಒಬ್ರು ಚಪಾತಿ ಮಾಡ್ತಾರ, ನಾನು ಲಕ್ಷ್ಮಕ್ಕ ಸೇರಿ ಪಲ್ಯಕ್ಕೆ ಒಗ್ಗರಣೆ ಕೊಟ್ಬಿಡ್ತೀವಿ. ಸರಿ ಚಿಕ್ಕಿ, ನೀವು ಮಾಡ್ತೀರಿ, ಅಡುಗೆ ಮಾಡ್ತೀರಿ, ನಾನು ಬಾಕ್ಲು ಮುಂದೆ ಒಂದು ಸ್ವಲ್ಪ ರಂಗೋಲಿ ಹಾಕಿ ಬರ್ತೀನಿ. ನಾನು ಬಂದು ಏನಾರು ಹೆಚ್ಕೊಡೋವಿದ್ರೆ ಹೆಚ್ಕೊಟ್ಟು ನಾನು ಸ್ವಲ್ಪ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬಿಡ್ತೀನಿ. ಸರಿ ಅಂದಂಗೆ 9 ಗಂಟೆ ಅನ್ನಷ್ಟಿಗೆ ಎಲ್ಲ ಅಡುಗೆ ಮುಗಿಬೇಕು. ಆಗಲೇ ಊರಾಗ 2 ದಿನದಿಂದನ ರೊಟ್ಟಿ ಬಡದು ಇಟ್ಬಿಟ್ಟಾರ. ನಾವು ಮನೆ ಸ್ವಚ್ಛ ಮಾಡೋದು ಹೊತ್ತಾತಲ್ಲ, ಹಂಗಾಗಿ ಈ ವರ್ಷ ಮುಂಚೆಗೆ ರೊಟ್ಟಿ ಮಾಡಿಡೋಕ್ಕಾಗಲಿಲ್ಲ ನಮ್ಗೆ. ಅಯ್ಯೋ ಇವರು ಚಿಕ್ಕಿ ಯಾರಂದ್ರೆ ನಾಗಲೇ ಹೊರಗಡೆ ಅಂಗಳ ಕಸ ಅನ್ನ ಕುಂತಿದ್ದೆ. ಯಾರದು ರೂಪ ಅದಾರಲ್ಲ, ಅವ್ರದಾಗಲೇ ರೊಟ್ಟಿ ಪಲ್ಯ ಎಲ್ಲ ಆತಂತ. ಇವು ಸೌತಿಕಾಯಿ ಅವು ಇವು ಎರ್ಚವದವು, ಬಡ ಬಡ ಒಂದಿಷ್ಟು ಎರ್ಚಿಟ್ಬಿಟ್ರೆ ಮುಗಿತು ನೋಡವ ನಮ್ದಂತಂದ್ರು. ಅಯ್ಯ ಅವ್ರನ್ನ 2-3 ದಿನ ಮುಂಚೆಗಿಂದನ ರೊಟ್ಟಿ ಬಡ್ದಿಟ್ಟಾರ. ಹಂಗಾಗಿ ಮುಂಜಾನೆದ್ದು ಬಡ ಬಡ ಪಲ್ಯ ಮಾಡಿಬಿಟ್ರೆ ಮುಗ್ದೋಗೈತಿ. ನಮ್ದು ಹಂಗಲ್ಲಲ್ಲ. ಇನ್ನು ನಿಮ್ಮ ಕಾಕನರಿನ ಅಂತಿಷ್ಟ ಏನವು ಬೆಂಡೆಕಾಯಿ, ಚೌಳಿಕಾಯಿ ಮತ್ತು ಸೊಪ್ಪು ಅವು ಇವು ತರಾಕಂತ ಹೋಗಾರೀಗ. ಇನ್ನು ಅವ್ರು ತಂದ ಮೇಲೆ ಅವನ್ನ ತೊಳೆದು ಅವನ್ನೆಲ್ಲ ಒಗ್ಗರಣೆ ಹಾಕ್ಬೇಕು, ಹೊತ್ತಾಕೈತಿ. ನೀ ಲಗುನ ಬಂದುಬಿಡೋ ರಂಗೋಲಿ ಹಾಕಿ. ಸರಿ ಚಿಕ್ಕಿ. ಸಾಗರ್ ಅವ್ರು ಏನು ಮಾಡ್ತಾ ಇರ್ಬೋದು ಇವತ್ತು ಅವ್ರ ಮನೆಯಲ್ಲಿ ಹಬ್ಬ? ನಿನ್ನೆನೆ ಕೇಳ ಅಂತ ಅಂದಿದ್ರೆ ಚಿಕ್ಕಿ. ನಾನು ನೈಟ್ ಲೇಟ್ ಆಗಿದ್ದಕ್ಕೆ ಫೋನ್ ಹಚ್ಚಿಲ್ಲ ಅವರಿಗೆ. ಪಾಪ ಅವ್ರು ಫೋನ್ ಮಾಡಿದಾಗ ನಾವು ಹೊರಗಡೆ ಊಟಕ್ಕೆ ಕುಂತಿದ್ವಿ. ಈಗಲಾದ್ರೂ ಹಚ್ಚನ. ಅಕ್ಕ ಅಕ್ಕ, ಇಷ್ಟು ಮುಂಜಾನೆ ಎಬ್ಬಸಿ ಎಲ್ಲೋಗಿ ಅಕ್ಕ? ಸಾಗರ್ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾರ. ಮೊನ್ನೆ ಅಮಾಸೆಗೂ ಹೋಗೋಕ್ಕಾಗಲಿಲ್ಲ ನಂಗೆ ದೇವಸ್ಥಾನಕ್ಕೆ, ಅದಕ್ಕೆ ಇವತ್ತಾದರೂ ಹೋಗೋಣ ಬಾ. ಮತ್ತೆ ನೀನು ಆಫೀಸ್ಗೆ ಹೋಗೋದಿದೆ, ಹಂಗೆ ಅಲ್ಲಿದೆ ಇಲ್ಲಿದೆ, ಆ ಕೆಲಸ ಇದೆ ಈ ಕೆಲಸ ಇದೆ ಅಂತೀಯಲ್ಲ, ಅದಕ್ಕೋಸ್ಕರ ನೀವು ಸ್ವಲ್ಪ ಬೆಳಗ್ಗೆ ಬೇಗ ಎಬ್ಬಿಸ್ಬಿಟ್ಟೆ ಬಾ, ಹೋಗಿ ಬರೋಣ. ಅಲ್ಲಕ್ಕ, ದೇವಸ್ಥಾನಕ್ಕೆ ಹೋಗಕ್ಕ ಇಷ್ಟು ಮುಂಜಾನೆ ಎಬ್ಬಿಸ್ತಾರನಕ್ಕ? ಸಾಗರ್ ಕರ್ಕೊಂಡು ಹೋಗಿ ಬರ್ಬಾ ನೀನು, ಇಲ್ಲಾಂದ್ರೆ ನಾನು ಒಬ್ಬಕ್ಕೆ ಹೋಗ್ತೀನಂತ ನೋಡೋಕ್ಕೆ. ಬೇಡ ಅಕ್ಕ, ನೀನು ಒಬ್ಬಕ್ಕೆ ಹೋಗೋದೇನು ಬೇಡ. 5 ನಿಮಿಷ ನಾ ಫಟಾಫಟ್ ಅನ್ನಂಗೆ ಫ್ರೆಶ್ ಅಪ್ ಆಗಿ ಸ್ನಾನಗಿನ ಮಾಡಿ ರೆಡಿಯಾಗಿ ಬರ್ತೀನಿ, ಹೋಗೋಣಂತಿಬ್ರು. ಸಾಗರ್ ಅದು ನಿಂದ ಫೋನ್ ರಿಂಗ್ ಆಗ್ತಾ ಇದೆಯಲ್ಲ? ಅಯ್ಯೋ ಹೌದಕ್ಕ, ರೂಮಲ್ಲಿ ಹಂಗೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ನೋಡು, ಇರುವ ನಿಮಿಷ. ಯಾರ್ದು ಸಾಗರ್ ಫೋನ್? ನೇತ್ರ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಅದಿಷ್ಟು ಬೆಳಗ್ಗೆ ಯಾಕೆ? ಕಾಲ್ ಎತ್ತು, ಎದಕ್ಕೆ? ಏನಾದರೂ ಅರ್ಜೆಂಟ್ ಕೆಲಸ ಇರುತ್ತೆ, ಅದಕ್ಕೋಸ್ಕರ ಹಚ್ಚಿರ್ಬೋದು. ರಿಸೀವ್ ಮಾಡು. ದೇವ್ರಿ, ಇವ್ರು ನೋಡಿದ್ರಿ ಇಲ್ಲೇ ಇದ್ದಾರೆ, ಹೆಂಗೆ ಮಾತಾಡ್ಲಪ್ಪ? ಹಲೋ, ಹೇಳಿ ನೇತ್ರ ಅವರೇ, ಏನು ಇಷ್ಟು ಬೆಳಗ್ಗೆ ಕಾಲ್ ಮಾಡಿದ್ದೀರಲ್ಲ? ಇವರೇನು ಇವರು ನೇತ್ರ ಅವರೇ ಅಂತ ಇದ್ದಾರಲ್ಲ? ಪಕ್ಕದಲ್ಲಿ ಯಾರಾದರೂ ಇದ್ದಾರೋ ಏನೋ, ಹುಷಾರಾಗಿ ಮಾತಾಡಬೇಕು. ಹಲೋ, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ನೇತ್ರ ಅವರೇ, ಏನು ಬೆಳಗ್ಗೆನೇ ಕಾಲ್ ಮಾಡಿದ್ದೀರಲ್ಲ? ಅದು ಸರ್, ಖುಷಿ ಮೇಡಮ್ ಅವರಿಗೆ ಕಾಲ್ ಮಾಡಿದೆ, ಯಾಕೋ ಕಾಲ್ ಕನೆಕ್ಟ್ ಆಗಲಿಲ್ಲ, ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದೆ ಸರ್. ಸಾರಿ ಸರ್, ಮಲಗಿದ್ರಾ? ಇಲ್ಲ ಇದ್ದೀನಿ, ಅಕ್ಕ ಇಲ್ಲೇ ಇದ್ದಾಳೆ, ಕೊಡ್ತೀನಿ ನೋಡಿ. ಹಲೋ, ಹೇಳು ನೇತ್ರ, ಆರಾಮಿದೆಯಾ? ಮನೆಯಲ್ಲಿ ಎಲ್ಲರೂ ಆರಾಮದಾರ? ಹಾಂ ರೀ ಮೇಡಮರ, ನಾವು ಎಲ್ಲರೂ ಆರಾಮದೀವಿ. ಅಲ್ಲಿ ಮನೆಯಲ್ಲಿ ಎಲ್ಲರೂ ಆರಾಮದಾರ? ಹಾಂ ನೇತ್ರ, ಇಲ್ಲೂ ಆರಾಮದಾರ ನೋಡು. ಮತ್ತೆ ಏನು ಸಮಾಚಾರ? ಏನಿಲ್ಲ ರೀ ಮೇಡಮರ, ಇವತ್ತು ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಇವತ್ತಿಂದ, ಹಾಗಾಗಿ ಹಬ್ಬ ಮಾಡ್ತಾ ಇದ್ವಿ. ನಿಮ್ಮ ಮನೆಯಲ್ಲಿ ಹೇಗಿದೆ ಇವತ್ತು? ಹಬ್ಬದ ಜೋರಿದೆನಾ? ಹೌದಾ ನೇತ್ರ, ನಮ್ಮ ಕಡೆ ಇಲ್ಲ, ನಾವು ಹಾಲು ಹಾಕೋದೆಲ್ಲ ನಾಳೆಯಿಂದ ಮಾಡ್ತೀವಿ. ನಿಮ್ಮ ಮನೇಲಿ ಇವತ್ತೇನಾ ಈ ಹಬ್ಬ ಇರೋದು? ಇವತ್ತೇ ಹಾಲು ಹಾಕ್ತೀರಾ ನೀವು? ಅಯ್ಯೋ ಹಾಲೆಲ್ಲ ನಾವು ನಾಳೆ ಹಾಕ್ತೀವಿ ಮೇಡಮರ. ಇವತ್ತು ರೊಟ್ಟಿ ಹಬ್ಬ ಅಂತ ಮಾಡ್ತೀವಿ ನಮ್ಮ ಊರಲ್ಲಿ. ಅಂದರೆ ರೊಟ್ಟಿ ಮಾಡಿ ಒಂದು 10-12 ಥರ ಪಲ್ಯ ಎಲ್ಲ ಮಾಡಿ ಊರಿನಲ್ಲಿರೋರಿಗೆ ಎಲ್ಲರೂ ಮನೆಗೆ ಹೋಗಿ ಕೊಟ್ಟು ಬರ್ತೀವಿ. ಹಾಗೆ ಅವರು ಎಲ್ಲ ತಂದು ನಮಗೆ ಕೊಡ್ತಾರೆ. ಈ ಥರ ರೊಟ್ಟಿ ಹಬ್ಬ ಅಂತ ಮಾಡ್ತೀವಿ ರೀ ಇವತ್ತು. ನೀವು ಮಾಡೋದಿಲ್ಲನ್ರಿ ಇದನ್ನು?
ಅಯ್ಯೋ ಹೌದು ನೇತ್ರ, ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಮನೆಯಲ್ಲೂ ನಮ್ಮ ಮಮ್ಮಿ ಎಲ್ಲ ಹಿಂಗೆ ಮಾಡ್ತಿದ್ದ ಹಬ್ಬನ. ಇಲ್ಲಿ ನಾನು ಮಾಡೋದಿಲ್ಲ ಆ ಥರ ಎಲ್ಲ. ನೋಡಿ ನೇತ್ರ, ನೀನು ಹೇಳಿದ ಮೇಲೇ ನನಗೆ ಗೊತ್ತಾಗಿದೆ ಈ ಥರ ರೊಟ್ಟಿ ಹಬ್ಬ ಮಾಡ್ತಾರಂತ. ಇಲ್ಲ ಅಂದರೆ ನಮ್ಗೆ ಗೊತ್ತೇ ಇಲ್ಲಾಗಿತ್ತು, ನಮ್ಮ ಮಮ್ಮಿ ಹೇಳೇ ಇಲ್ಲ ನೋಡಿ ನಮಗೆ. ನೇತ್ರವ ಏನು ಮಾಡಕ್ಕುಂತಿದ್ದೀವಿ? ಅದು ಚಿಕ್ಕಿ, ಇದು ಖುಷಿ ಮೇಡಮರಿಗೆ ಫೋನ್ ಹಚ್ಚಿದ್ದೆ. ನೀವು ಹಚ್ಚಂದಿದ್ರಲ್ಲ, ಹಬ್ಬಕ್ಕೆ ಕೇಳಂದಿದ್ರಲ್ಲ, ಅದಕ್ಕೆ ಫೋನ್ ಹಚ್ಚಿದ್ದೆ. ಅವರು ಅದರ ಲೈನಲ್ಲಿ. ಓ ಹೌದನವ, ಹಂಗಾದ್ರೆ ಲೌಡ್ ಸ್ಪೀಕರ್ ಇಡ, ನಾನು ಮಾತಾಡ್ತೀನಿ. ಸರಿ ಚಿಕ್ಕಿ. ಹಲೋ ಖುಷಿಯವರ, ಆರಾಮದಿರಾ? ಮನ್ಯಾಗೆಲ್ಲರೂ ಆರಾಮದಾರ? ಹ್ಞೂ ರೀ ಆಂಟಿ, ನಮ್ಮ ಮನೆಗೆ ಎಲ್ಲರೂ ಆರಾಮದಾರ ನೋಡ್ರಿ. ಅಲ್ಲಿ ಎಲ್ಲರೂ ಆರಾಮದಾರ? ಹ್ಞೂ ನೋಡ್ರಿ, ಇಲ್ಲೂ ಎಲ್ಲರೂ ಆರಾಮದಾರ. ಅಂದಂಗ ಹಬ್ಬ ಏನು ಜೋರು ಐತನ್ರಿ ನಿಮ್ಮ ಮನ್ಯಾಗ? ಅಯ್ಯೋ ಆಂಟಿ, ನಮ್ಮ ಮನೆಯಲ್ಲಿ ಇದು ರೊಟ್ಟಿ ಹಬ್ಬ ಎಲ್ಲ ಮಾಡೋದಿಲ್ಲ ನಾವು. ಹಾಲಷ್ಟೇ ಹಾಕ್ತೀವಿ ನಾಳೆ. ನಿಮ್ಮ ಮನೆಯಲ್ಲಿ ಜೋರಿದೆನಾ ರೊಟ್ಟಿ ಹಬ್ಬ? ಹ್ಞೂ ರೀ ಮೇಡಮರ, ಜೋರು ಐತೆ ನೋಡ್ರಿ. ಅದು ರೊಟ್ಟಿ ಹಬ್ಬಲ್ಲ, ನಮ್ಮ ಮನ್ಯಾಗ ಜೋರ ಮಾಡ್ತೀವಿ ರೀ ನಾವು. ಅಂದಾಗ ನಮ್ಮ ಲಕ್ಷ್ಮಕ್ಕನು ಒಂದು ಮುಂಜಾನೆನ ಕುಂತಾಳ ನೋಡ್ರಿ. 3:30 ನಾನು 4 ಗಂಟೆ ಆಗಿತ್ತು ನೋಡ್ರಿ ರೊಟ್ಟಿ ಬಡ್ಯಾಕ ಕುತ್ಕೊಂಡಿದ್ದೆ. ಇನ್ನೂ ಮುಗ್ದಿಲ್ರಿ, ಇನ್ನೊಂದು ರೌಂಡ್ ಐತ್ರಿ. ಈಗ ನಾನು ಹೋಗಿ ಬಡಿಬೇಕು ನೋಡ್ರಿ. ಏನಂಟಿ, ಅಷ್ಟು ಬೆಳಗ್ಗೆಯಿಂದ ರೊಟ್ಟಿ ಮಾಡ್ತಾ ಇದ್ದಾರೆ, ಇನ್ನೂ ರೊಟ್ಟಿ ಮಾಡೋದು ಮುಗ್ದಿಲ್ವಾ? ಹ್ಞೂ ರೀ ಮೇಡಮರ, ಮತ್ತು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ 2 ಥರ ಮಾಡ್ಬೇಕಲ್ರಿ. ಅದ್ರಾಗ ಮತ್ತೆ ಮೆತ್ತನ ಒಂದು ಸ್ವಲ್ಪ ಮಾಡ್ತಾರೆ, ಕಟ್ಟಗಾಗಂಗೆ ಒಂದು ಸ್ವಲ್ಪ ಮಾಡ್ತಾರೆ. ಮತ್ತು ಒಂದು 200 ರೊಟ್ಟಿ ಮಾಡ್ತಾರೆ ಬಿಡ್ರಿ ಇವತ್ತು ನಾವು. ಏನ್ರಿ ಆಂಟಿ, 200 ರೊಟ್ಟಿ ಮಾಡ್ತೀರಾ? ಹೂನವ, ಮತ್ತು ಊರಾಗ ಎಲ್ಲರೂ ಮನೆಗೆ ಹಂಚ್ಬೇಕು, ಮತ್ತು ನಮ್ಮ ಮನ್ಯಾಗ ಎಲ್ರಿಗೂ ಆಗ್ಬೇಕು, ಮತ್ತು ನಮ್ಮ ಸಂಬಂಧಿಕರು ಮನೆ ಅಲ್ಲಿ ಇಲ್ಲಿ ಇರ್ತಾವಲ್ಲ, ಮತ್ತು ಅವರಿಗೆಲ್ಲ ಹೋಗಿ ಕೊಟ್ಟು ಬರ್ಬೇಕಲ್ಲ. ಹಾಗಾಗಿ ಜಾಸ್ತಿ ರೊಟ್ಟಿ ಮಾಡಕ್ಕಂತೈತಿ ನೋಡ್ರಿ. ಫುಲ್ಲು ಜೋರಿದೆ ಬಿಡಂಟಿ. ಮತ್ತು ಪಲ್ಯ ಎಷ್ಟು ಥರದ್ದು ಮಾಡ್ತೀರಾ ಹಂಗಾದ್ರೆ? ಅಯ್ಯೋ, ಪಲ್ಯ ಅಂತೂ ಲೆಕ್ಕಲ್ ಬಿಡ್ರಿ. ಇವತ್ತು ಬದ್ನಿಕಾಯಿ, ಡೊಣ್ ಮೆಣಸಿನ್ಕಾಯಿ, ಮಡಿಕೆ ಕಾಳು, ಹೆಸರು ಕಾಳು, ಆಮೇಲೆ ಕಡ್ಲಿಕಾಳು, ಆಮೇಲೆ ಇವು ಮೆಂತ್ಯ ಸೊಪ್ಪು, ಸಬಸ್ಗಿ ಸೊಪ್ಪು. ಅಯ್ಯೋ, ಇನ್ನ ರಗಡ್ ಐತ್ರಿ ಪಲ್ಯ ಮಾಡೋವು. ಭಾಳ ಅದಾವ್ರಿ ಪಲ್ಯ ಮಾಡೋದು ಇವತ್ತು. ಫುಲ್ಲು ಜೋರು ಐತಿ ಬಿಡ್ರಿ ಹಂಗಂದ್ರೆ ನಿಮ್ಮ ಮನೆಯಲ್ಲಿ ಹಬ್ಬ. ಹ್ಞೂ ರೀ ಮೇಡಮರ, ನೀವು ಮತ್ತೆ ಹಬ್ಬ ಮಾಡಲ್ಲ ಅಂದ್ರೆ ಇಲ್ಲಿ ನಮ್ಮ ಮನೆಗಾರ ಬರ್ರಿ. ಆರಾಮಾಗಿ ಇವತ್ತು ಬಂದು ಹಬ್ಬ ಗಿಬ್ಬ ಎಲ್ಲ ಮುಗಿಸ್ಕೊಂಡು ನಾಳೆ ಬೇಕಾದ್ರೆ ಹೋಗಂತ್ರಂತೆ ಬರ್ರಿ. ನೋಡ್ತೀವಿ ತಗೋರಿ ಆಂಟಿ, ಆದ್ರೆ ಬರ್ತೀವಿ. ಅಂದರೆ ಇವಾಗ ಸಾಗರಂದು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ನಮ್ಮ ಡ್ಯಾಡಿನೂ ಬ್ಯುಸಿ ಇದ್ದಾರೆ, ಅದಕ್ಕೋಸ್ಕರ ನೋಡ್ತೀವಿ ತಗೋರಿ ಆಂಟಿ, ಆದ್ರೆ ಬರ್ತೀವಿ. ಉಂಡಿ ನೀವೆಷ್ಟು ಥರದ್ದು ಮಾಡ್ತೀರಿ ಮತ್ತೆ ನಾಗರ ಪಂಚಮಿಗೆ? ಅಯ್ಯೋ ಆಂಟಿ, ನನಗೂ ಮಮ್ಮಿಗೆ ಇಬ್ಬರಿಗೂ ಉಂಡಿನ ಮಾಡೋದಕ್ಕೆ ಬರೋದಿಲ್ಲ. ಅಂಗಡಿನಲ್ಲೇ ಸಿಗ್ತಾವಲ್ಲ, ಅವನ್ನೇ ತೊಗೊಂಬಂದು ಇಟ್ಬಿಡ್ತೀವಿ ದೇವರಿಗೆ. ಅಯ್ಯೋ ಹೌದನ್ರಿ, ಹಂಗಂದ್ರೆ ಬರ್ರಿ ನಮ್ಮ ಊರಿಗೆ. ಇವತ್ತು ಆರಾಮ ಊಟ ಗೀಟ ಮಾಡಿ ಇವತ್ತು ರಾತ್ರಿನ ನಾವು ಉಂಡಿ ಕಟ್ತೇವ. ಇಲ್ಲೇ ಇರಂತ್ರಂತ, ಉಂಡಿ ಗಿಂಡಿ ತೊಗೊಂಡು ನಾಳೆ ಹೋಗಂತ್ರಂತ ಬರ್ರಿ. ಮತ್ತೆ ಹೋಗೋಣವಾ ಮಮ್ಮಿ, ಒಂದು ಸ್ವಲ್ಪ ಚೇಂಜ್ ಅನ್ಸುತ್ತಾ? ನಮ್ಮ ಮನೆಯಲ್ಲಂತೂ ಹಬ್ಬ ಮಾಡೋದಿಲ್ಲ ರೊಟ್ಟಿ ಹಬ್ಬ, ಅಲ್ಲಿಗಾದ್ರೂ ಹೋಗಿ ಬರೋಣವಾ? ನಿಮ್ಮ ಡ್ಯಾಡಿಗೆ ಒಂದು ಮಾತು ಕೇಳ್ಬೇಕು ನೋಡು. ಅವ್ರು ಹ್ಞೂ ಅಂದರೆ ಹೋಗೋಣ, ಮತ್ತೆ ಬೇಡ ಅಂದರೆ ಮತ್ತೆ ಬೇಡ. ಆಂಟಿ, ನಮ್ಮ ಡ್ಯಾಡಿಗೆ ಇನ್ನೂ ಎದ್ದಿಲ್ಲ ನಮ್ಮ ಡ್ಯಾಡಿ. ಅವ್ರು ಎದ್ಮೇಲೆ ನಾನು ಕೇಳಿ ನಿಮ್ಗೆ ಹೇಳ್ತೀನಂತ, ಏನು ಬರ್ತೀವೋ ಏನಿಲ್ಲ ಅಂತಂದು. ಸರಿನಾ? ಹ್ಞೂ ಸರಿ ತವ್ರಿ. ಹಂಗಾರೆ ನೀವು ಬರ್ತೀರಾ ಏನಿಲ್ಲ ಅನ್ನೋದಕ್ಕೆ ನಾವು ಒಂದು ಫೋನ್ ಹಚ್ಚಿ ಹೇಳ್ರಿ. ಮತ್ತು ನೀವು ಹಂಗೆ ಬರಲ್ಲ ಅಂದರೆ ಮತ್ತೆ ಅಲ್ಲಿಗೆ ಊಟ ಕೊಟ್ಟು ಕಳಿಸ್ತೀವಂತ. ಹೆಂಗೋ ಅಡುಗೆ ಎಲ್ಲ ಭಾಳ ಮಾಡಾಕೊಂತೀವಿ. ನೀವೇನು ಮನ್ಯಾಗ ಅಡುಗೆ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ, ನಾವು ಕಳಿಸ್ತೀವಿ ಬೇಕಾದ್ರೆ ನೀವು ಬರಲಿಲ್ಲ ಅಂದ್ರೆ. ಸರಿ ಆಂಟಿ. ಆದರೂ ಬರಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡ್ರೆ, ನೀವು ಬಂದರೆ ನಮಗೂ ಖುಷಿ ಆಕೈತೆ ನೋಡ್ರಿ. ಸರಿ ತಗೋರಿ ಆಂಟಿ, ಡ್ಯಾಡಿ ಕೇಳಿ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಹಾಂ ಸರಿ ರೀ, ಆಯ್ತು ರೀ. ಇಡ್ಲಾ ರೀ ಫೋನ್? ಸರಿ ಇಡ್ರಿ ಆಂಟಿ. ನಿನ್ನೆ ರಜನಿ ಅವ್ರದ್ದು ಬರ್ತಡೇ ಇತ್ತು, ಅವರಿಗೆ ವಿಶ್ ಮಾಡೋಕ್ಕಾಗಿಲ್ಲಾಗಿತ್ತು. ಅದಕ್ಕೆ ರಜನಿ ಅವರೇ ನಿನ್ನೆ ವಿಶ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದಯವಿಟ್ಟು ನಿಮ್ಮದು ಬರ್ತ್ಡೇ ಇದ್ದರೆ 2 ದಿನ ಮುಂಚೆನೇ ಹೇಳಿರಿ ನನಗೆ, ಅವಾಗ ನಂಗೆ ವಿಡಿಯೋದಲ್ಲಿ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ. ಸರಿನಾ? ನನಗೇನದು ಕಷ್ಟ ಆಗೋದಿಲ್ಲ, ನಾನು ಖುಷಿಯಿಂದನೇ ವಿಶ್ ಮಾಡ್ತೀನಿ. ಸರಿನಾ? ಇನ್ನೊಂದು ಸಲ ರಜನಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾಗರ್, ನಾ ಡ್ಯಾಡಿ ಎದ್ದಿದ್ದಾರೋ ಏನೋ ನೋಡಿ ಅವ್ರಿಗೆ ಕೇಳ್ತೀನಿ ಊರಿಗೆ ಹೋಗೋದ್ರ ಬಗ್ಗೆ ಏನಂತಾರಂತ. ಅಕಸ್ಮಾತ್ ಹೋಗೋಣ ಅಂದರೆ ನೀನು ಬರ್ತೀಯ ತಾನೆ? ಪ್ಲೀಸ್ ಹೋಗಿ ಬರೋಣವಾ? ಸರಿ ಅಕ್ಕ, ಡ್ಯಾಡಿ ಕೇಳು ಫಸ್ಟ್ ಏನಂತಾರೆ ನೋಡು. ಬಾ ಮಮ್ಮಿ, ಕೇಳೋಣ ಡ್ಯಾಡಿಗೆ. ನೇತ್ರ, ಅವ್ರೇನಾರ ವಾಪಸ್ ಫೋನ್ ಹಚ್ಚಿದ್ರಂದ್ರೆ ನಂಗೆ ಹೇಳ. ಅಂದ್ರೆ ಪಲ್ಯಗಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ತೈತೆ ಅವ್ರು ಬರ್ತೀನಂತ ಅಂದ್ರೆ. ಸರಿ ಚಿಕ್ಕಿ, ಆಯ್ತು ತಗೋರಿ. ಅವ್ರೇನಾರು ಕಾಲ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಂತ. ಸರಿ ಸರಿ ಬಾ, ಆಗಲೇ ಹೊತ್ತಾಗೈತಿ. ಬಡ ಪಲ್ಯ ಎಲ್ಲ ನಾವಿಲ್ಲೇ ಮಾತಾಡ್ಕೊತ ನಿಂತ್ವಿ. ಅವರೆಲ್ಲ ಪಲ್ಯಕ್ಕೆ ಒಗ್ಗರಣೆನ ಹಾಕಿದ್ರೆ ಏನ. ಬಾ, ಇನ್ನೂ ಕಾಕನಾರ ಬಂದಿಲ್ಲಲ್ಲ ಚಿಕ್ಕಿ? ಅಯ್ಯ, ನಿಮ್ಮ ಕಾಕನಾರ ಆಗಲ್ಲೇ ಬಂದ್ರೆ ಅದಕ್ಕೆ ನೀನು ಕರೆಯಾಕಂತ ಬಂದೆ. ನೀವು ಫೋನಾಗಿ ಮಾತಾಡ್ಕೊತ ನಿಂತಿದ್ದಲ್ಲ, ಹಂಗೆ ನಾನು ನಿನ್ನ ಜೊತೆ ಫೋನಾಗಿ ಮಾತಾಡ್ಕೊತ ಇಲ್ಲೇ ನಿಂತು ಬಿಟ್ಟೆ ನೋಡು. ತರಕಾರಿ ಎಲ್ಲ ತಂದಾರ ಚಿಕ್ಕಿ? ಸಿಕ್ವಂತ? ಅಯ್ಯ, ಒಂದು ಚೀಲದ ಮ್ಯಾಲೆ ತೊಗೊಂಬಂದಾರ ತರಕಾರಿನ. ಆ ಸೊಪ್ಪು ಈ ಸೊಪ್ಪು ಅಂತಂದು ಈಗ ಬಡ ಸೋಸ್ಬೇಕು ಸೊಪ್ಪು ಗಿಪ್ಪೆಲ್ಲ. ಅದಕ್ಕೆ ಅಲ್ಲೇ ಬಾ, ಅಡುಗೆ ಕೋಣ್ಯಾಗ ಅಲ್ಲೇ ಬಡ ಕುತ್ಕೊಂಡು ಎರ್ಚಿ ಅಲ್ಲೇ ಒಗ್ಗರಣೆ ಹಾಕಿದ್ರಾತ. ಆಗಲೇ ಎಲ್ಲರ ಮನ್ಯಾಗ ಅಡುಗೆ ಹಾಕಿ ಬಂತಾನೆ ಏನು. ಬಾ ಅವ್ರು ಕೊಡಕ್ಕೆ ಬಂದಾಗ ಮತ್ತು ಅವ್ರ ಜೋಡಿನ ನಾವು ಕೊಟ್ಟು ಕಳಿಸ್ಬೇಕಲ್ಲ ರೊಟ್ಟಿ ಪಲ್ಯ ಎಲ್ಲ. ಸರಿ ಚಿಕ್ಕಿ, ನಡ್ರಿ ಹಂಗಾರ. ಯಪ್ಪ, ಸದ್ಯ ಉಳ್ಕೊಂಡೆ. ಸಾಗರ್ ಅವ್ರ ಜೊತೆ ಮಾತಾಡುವಾಗ ಅವ್ರು ಯಾಕೋ ನೇತ್ರ ಅವ್ರು ಅಂತ ಅಂದಮೇಲೆ ನನಗೆ ಗೊತ್ತಾಯಿತು. ಇಲ್ಲ ಅಂದಿದ್ದಿದ್ರೆ ಯಪ್ಪ, ನಾ ಕ್ಯಾಶುವಲಾಗಿ ಮಾತಾಡೋಂಗೆ ಮಾತಾಡ್ಬಿಟ್ಟಿದ್ದೀರ ಸಾಗರ್ ಜೊತೆ. ಯಪ್ಪ, ಅವರಿಗೆಲ್ಲ ಅನುಮಾನನ ಬಂದುಬಿಡ್ತಿತ್ತು. ಮತ್ತು ಏನು ತಿಳ್ಕೊತಿದ್ರು ಏನು.
ದೇವ್ರೇ ಕಾಪಾಡ್ಯಪ್ಪ ನೀನು ಇವತ್ತು. ಬಾ ನೇತ್ರ ವಾ ಒತ್ತಾಕೈತಿ. ಹಾಂ ಬಂದೆ